ಅಕ್ಕ ಅಕ್ಕ ಸುಪಿ ಹೋಗ್ಬೇಡ ಇರೋ. ಆ, ಅಕ್ಕ ಆರತಿದ್ ಮಾಡ್ತಾಳೆ. ಬಂದಿದ ತಕ್ಷಣ ಮಾತಾಡ್ಸು, ಸೀದಾ ಒಳಗಡೆ ಬರಬೇಡ, ಕರ್ಕೊಂಬಂದಿದ ತಕ್ಷಣ ಅಂತ ಹೇಳಿದಾಳೆ. ಹಣ್ಣು ಎಲ್ಲ ತಂದಿದ್ದು ಬ್ಯಾಗ್ ಅದ್ರಾಗೆ ಬಿಟ್ಟು ಬಂದಿದ್ದೀರಾ. ತಗೊಂಬರಮ್ಮ, ನಾನು ಮರ್ತು ಬಂದೆ. ಅಕ್ಕ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಮ್ಮ, ನೀನು ಚೆನ್ನಾಗಿದ್ಯಾ? ಹ್ಞೂ ಚೆನ್ನಾಗಿದ್ದೀನಕ್ಕ. ಚೆನ್ನಾಗಿದ್ಯಮ್ಮ? ಹ್ಞೂ ಅಕ್ಕ ಚೆನ್ನಾಗಿದ್ದೀನಕ್ಕ. ನೀವೆಲ್ಲ ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀವಿ. ಆರತಿ ಮಾಡಮ್ಮ, ಆರತಿ ಮಾಡಿ ಒಳಗೆ ಬಿಡ್ಕ. ಫಸ್ಟ್ ಟೈಮ್ ಅಲ್ಲ ಬರ್ತಾ ಇರೋದು, ಆರತಿ ಮಾಡು. ಇವರು ನಮ್ಮಮ್ಮ ಸುಪ್ಪಿ. ನೋಡಿದ್ದೀನಿ. ಅತ್ತೆ ಚೆನ್ನಾಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀವಮ್ಮ. ಅಕ್ಕ ಚೆನ್ನಾಗಿದ್ದೀರೇನಕ್ಕ? ತಗೊಳ್ರಿ ಹೂವು ಹಣ್ಣು ಎಲ್ಲ ತಗೊಂಬಂದಿರೋದು, ಇದು ಬ್ಯಾಗು. ಒಳಗೆ ತಗೊಂಬ. ಆರತಿ ಮಾಡಿ ರತ್ ನೀರೆಲ್ಲ ನಾನು ಉಳಿಸಿ ಹಸಿ ಕೊಯ್ದು ಬಲ್ಗಾಲಿಕ್ಕಿ ಒಳಕ್ಕೆ ಬಾರಮ್ಮ. ನಿಖಿಲ್ ನಿಮ್ಮ ಥರನೇ ಇದ್ದಾರೆ ನಿಮ್ಮ ಅಕ್ಕ. ನೋಡಿದ್ರೆ ಇಬ್ರು ಒಂದೇ ಥರ ಸೇಮ್ ಅವಳಿ ಜವಳಿ ಇದ್ದಂಗಿದ್ರ. ಮತ್ತೆ ನಾವಿಬ್ರು ಒಂದೇ ಥರ ಇರೋದು, ಯಾರು ನೋಡಿದ್ರು ಹಂಗೆ ಅಂತಾರೆ, ಅವಳಿ ಜವಳಿನೇ ಅಂತಾರೆ. ನಾವಿಬ್ರು ನಿಲ್ಲೋಡು ಎರಡು ಜೀವ, ಎರಡು ದೇಹ ಒಂದೇ ಜೀವ ಅನ್ನೋ ಥರ ಇರೋದು ನಾವಿಬ್ರು. ತುಂಬ ಖುಷಿ ಆಗ್ತೈತೆ ನಿಮ್ಮನ್ನೆಲ್ಲ ನೋಡಿ ನನಗೆ. ಬರ್ರಿ ಒಳಗೆ ಬರ್ರಿ, ಬಲ್ಗಾಲಿಕ್ಕಿ ಒಳಗೆ ಬಾರಮ್ಮ. ನಮ್ಗಿವತ್ತು ನಿಖಿಲ್ ಬಂದಿದ್ದಕ್ಕೆ ಒಂಥರ ಧೈರ್ಯ ಬಂದಂಗೆ ಆಯ್ತು. ನಾವು ನಮ್ಮ ಮಗಳನ್ನ ತುಂಬ ಚೆನ್ನಾಗಿ ಸಾಕಿದ್ವಿ ಕಣಮ್ಮ, ಒಬ್ಬಳೆ ಮಗಳು ಅಂತ ಹೇಳಿ. ಹಿಂಗೆ ಆಗಿಬಿಡ್ತಲ್ಲ, ನಮ್ಗೆ ಅದೇ ಒಂದು ಯೋಚನೆ ಆಗಿತ್ತು. ನಿಜವಾಗ್ಲೂ ತುಂಬ ಭಯ ಆಗ್ಬಿಟ್ಟು. ನಿಖಿಲ್ ಬಂದಿದ್ದಕ್ಕೆ ನಮಗೆ ತುಂಬ ಖುಷಿ ಆಗ್ಬಿಡ್ತು ಕಣಮ್ಮ. ಹ್ಞೂ ಅಕ್ಕ, ನನ್ನ ತಮ್ಮ ಹೇಳ್ದ ನನ್ನ ಹತ್ರ, ಅಕ್ಕ ಈ ರೀತಿ ನನ್ನಿಂದ ತಪ್ಪಾಗೈತೆ, ನಾನು ಹುಡುಗಿ ಜೀವನ ಹಾಳು ಮಾಡಬಾರ್ದು ಅಕ್ಕ, ಹಿಂಗೆ ನನ್ನಿಂದ ಈ ತಪ್ಪಾಗೈತೆ, ಹಿಂಗಾಗೈತೆ ಹುಡುಗಿಗೆ ಅಂತ ಹೇಳ್ದ. ಅದಕ್ಕೇನೆ ನಿನ್ನಿಂದ ಒಂದು ಹುಡುಗಿ ಜೀವನ ಹಾಳು ಮಾಡೋದು ಒಳ್ಳೇದಲ್ಲಪ್ಪ, ಒಂದು ಹೆಣ್ಣಿನ ಶಾಪ, ಒಂದು ಹೆಣ್ಣು ಹೊಂದ್ಕೊಂಡ್ರೆ ಒಳ್ಳೇದಾಗಲ್ಲ, ಒಂದು ಹೆಣ್ಣಿಗೆ ನಾವು ಮೋಸ ಮಾಡಬಾರ್ದು ಅಂತೇಳಿ ನಾನು ಹೇಳಿದೆ. ಅದಕ್ಕೇನೆ ಕರ್ಕೊಂಬರಪ್ಪ ಅತ್ಲಾಗೆ ಹೋಗ್ಲಿ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು, ಕರ್ಕೊಂಬ ಅಂತ ಹೇಳಿ. ನನಗೆ ಗೊತ್ತಿರಲಿಲ್ಲ ಇಂಥ ಕೆಲಸ ಆಗೈತೆ ಅಂತ ಹೇಳಿ. ನಾವು ಒಬ್ಬಳೆ ಮಗಳು ತುಂಬ ಚೆನ್ನಾಗಿ ಸಾಕಿದ್ವಿ. ಅವಳು ಯಾಕೆ ಈ ರೀತಿ ಮಾಡ್ಕೊಂಡ್ಲ ಏನೋ, ನಮಗೆಲ್ಲರೂ ನಮ್ಮ ಸುಪ್ಪಿ ಈ ರೀತಿ ಮಾಡ್ಕೊಂಡಿದ್ದೆ ನಮಗೆ ಆಶ್ಚರ್ಯ. ನಮ್ಮ ಸುಪ್ರೀತಾ ನಾವು ಎಷ್ಟು ಚೆನ್ನಾಗಿ ಸಾಕಿದ್ದೀವಿ ಗೊತ್ತಾ, ಒಬ್ಬಳೆ ಮಗಳು. ನನಗೆ ಒಬ್ಬಳೆ ಮಗಳು ಒಬ್ಬಳೆ ಮಗ. ನಾವು ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಏನೆಲ್ಲ ಆಸೆ ಇಟ್ಕೊಂಡಿದ್ವಿ. ಏನು ಮಾಡಲಿ, ಹಿಂಗಾಯ್ತಲ್ಲ, ಅದಕ್ಕೆ ನಮಗೆ ತುಂಬ ಬೇಜಾರಾಯಿತು. ಆಮೇಲೆ ನಿಖಿಲ್ ಬಂದನಲ್ಲ, ನಮಗೇನೋ ತುಂಬ ಖುಷಿ ಆಯಿತು. ಅಪ್ಪ ನಮಗೋಸ್ಕರನ ಹೆಂಗೆ ಕಾಯ್ತಾ ಇದ್ಲು ಅಕ್ಕ, ನನಗೋಸ್ಕರನ ಅಂದರೆ ಅವಳು ಶಬರಿ ರಾಮನ್ಗೋಸ್ಕರ ಯಾವ ರೀತಿ ಕಾಯ್ತಾ ಇದ್ಲು ಹಂಗೆ ಕಾಯ್ತಾ ಇದ್ಲಕ್ಕ. ಅಯ್ಯೋ ನಾನಂತೂ ಊಟ ಮಾಡ್ತಿರ್ಲಿಲ್ಲ, ತಿಂಡಿ ಮಾಡ್ತಾ ಇರಲಿಲ್ಲ. ನನಗೆ ನಿಖಿಲ್ ಬಂದಾಗಿಂದಲೂ ನನಗೊಂಥರ ಹೋಗಿರೋ ಜೀವ ಬಂದಂಗೆ ಆಯ್ತಕ್ಕ. ನಾನು ಎಷ್ಟು ಯೋಚನೆ ಮಾಡ್ತಾ ಇದ್ದೆ ಇವನ ಬಗ್ಗೆ ಅಂತಂದರೆ, ನಿಜವಾಗ್ಲೂ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೆ ಇವನ ಬಗ್ಗೆ. ಯೋಚನೆ ಮಾಡಿ ನಾನು ಅರ್ಧಕ್ಕೆ ಹೊರಗೋಗಿದ್ದೀನಿ ಗೊತ್ತಾ. ತುಂಬ ಯೋಚನೆ ಮಾಡ್ತಿದ್ದೆ, ತುಂಬ ನೆನಪು ಮಾಡ್ಕೊಳ್ತಾ ಇದ್ದೆ. ಎಷ್ಟು ಚೆನ್ನಾಗಿ ನಾನು ಇವನ್ನ ಇಷ್ಟಪಟ್ಟಿದ್ದೆ, ಎಷ್ಟು ಚೆನ್ನಾಗಿ ನಂಬಿಕೆ ಇಟ್ಕೊಂಡಿದ್ದೆ ಇವನ ಮೇಲೆ ಅಂತಂದರೆ, ತುಂಬ ನಂಬಿಕೆ ಇಟ್ಕೊಂಡಿದ್ದೆ. ಏನು ಮಾಡಲಿ, ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ನಿನ್ನ ಕೈ ಬಿಡೋದಿಲ್ಲ ಅಂತೇಳಿ ನನಗೆ ನಿಖಿಲ್ ಮೇಲೆ ತುಂಬ ನಂಬಿಕೆ ಇತ್ತಕ್ಕ. ಇವರು ತುಂಬ ಒಳ್ಳೆಯವರು, ಅದಕ್ಕೆ ನಾನು ಎಲ್ಲ ಆಗ್ಬಿಡ್ತು. ಏನು ಮಾಡಲಿ, ಅದಕ್ಕೆ ಮತ್ತೆ ನಿಖಿಲ್ ಬಂದೇ ಬರ್ತಾನೆ ಅಂತ ಕಾದಿದ್ದಕ್ಕೂ ಇವತ್ತು ನನಗೆ ಒಳ್ಳೇದಾಯಿತು. ಇಂಥ ಒಳ್ಳೆ ಮನೆ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ನಾವು ಏನಂತಿಂಥ ಜನ ಅಲ್ಲ ಕಣಮ್ಮ, ನಾವು ಒಳ್ಳೆಯವರೇ. ಈಗ ನನ್ನ ಮಗಳು ಈ ಮನೆಯಲ್ಲೇ ಇರ್ತಾಳೆ, ಅವಳಿಗೆ ಗಂಡ ಇಲ್ಲ ಕಣಮ್ಮ, ಮಕ್ಕಳು ಆಗಿಲ್ಲ ಇನ್ನೂ. ಅದಕ್ಕಾಗಿನ ನಾವು ನಮ್ಮ ಮನೆಗೆ ಇಟ್ಕೊಂಡಿದ್ದೀವಿ. ಬಿಡು ಇರಲಿ, ಪಾಪ ಗಂಡ ಇಲ್ಲ. ಅದೇ ಹೇಳಿದ್ರು ನಮ್ಮ ಅಕ್ಕನಿಗೆ ಈ ರೀತಿ ಆಗೈತೆ ಅಂತೇಳಿ, ಅವಳಿ ಅಂದ್ರೆಲ್ಲ ಹೇಳಿದ್ರು ನಮಗೆ ಬಿಡಿಸಿ, ಎಲ್ಲ ಆಗೈತೆ ನೋಡು, ಹಿಂಗಾಗಿರೋದಕ್ಕೇ ನನಗೆ ಈ ರೀತಿ ತೊಂದರೆ ಆಗಿರೋದು. ಇಲ್ಲ ಅಂತ ಅಂದಿದ್ರೆ ನಾನು ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ. ನಾನು ರಾತ್ರಿ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ನಾನು ಹೋಗಿ ಆಮೇಲೆ ಹೇಳೋಣ ಅಂತ ಹೋದೆ ಸುಪ್ಪಿಗೆ. ಆಮೇಲೆ ನಾನು ಬರೋ ಪ್ಲಾನೂ ಇತ್ತು, ಹೋಗೋ ನನಗೇನೋ ಒಂಥರ ಅವಾಗ ತುಂಬ ಬೇಜಾರಲ್ಲಿದ್ದೆ. ನಾನು ಸುಪ್ಪಿ ಬಗ್ಗೆ ಅಷ್ಟೊಂದು ಗಮನ ಕೊಡಲಿಲ್ಲ ಅಂತ ಹೇಳಿದ್ರು. ಬೇಜಾರಾಗಿತ್ತು ನಮ್ಮ ಅಕ್ಕನ ಗಂಡ ತೀರ್ಕೊಂಡಿದ್ರು ಅಂತ. ಯಾಕಂತಂದರೆ ಅಕ್ಕ, ನನಗೆ ಎಷ್ಟು ನಾನು ನೋವಲ್ಲಿದ್ದೆ ಅಂತಂದರೆ, ಇವತ್ತು ನನ್ನ ತಮ್ಮ ಇರೋದಕ್ಕೆ ನಾನು ಮನುಷ್ಯಳಾಗಿ ಇಲ್ಲಿ ಭೂಮಿ ಮೇಲೆ ನಿಂತ್ಕೊಂಡಿರೋದು. ನನ್ನ ಗಂಡನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೆ. ಇವನು ಹಂಗೆ ನನ್ನ ಮೇಲೂ ನಮ್ಮ ಮನೆಯವ್ರ ಮೇಲೂ ತುಂಬ ಆಸೆ ಇಟ್ಕೊಂಡಿದ್ದ, ಮಾವ ಅಕ್ಕ ಅಂತೇಳಿ ತುಂಬ ಇಷ್ಟಪಡ್ತಿದ್ದ. ಹಿಂಗಾಗಿರೋತ್ತು ಅವನಿಗೂ ಅರ್ಗಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಅವನು ಹಿಂಗೆ ಬಿಟ್ಟು ಹೋಗೋ ಸಂದರ್ಭ ಬಂತು. ಬಿಡಿ, ಅವನಿಂದ ಈ ತಪ್ಪು ಆಗೈತೆ ಅಂದರೆ ಇವಾಗ ಏನು ಮಾಡೋಕ್ಕಾಗುತ್ತೆ. ನಾವೇ ಇವಾಗ ಮನೆಗೆ ಒಪ್ಪಿ ಕರ್ಕೊಂಡಿದ್ದೀವಲ್ಲ, ಏನು ಯೋಚನೆ ಮಾಡಬೇಡ ಕಣಮ್ಮ, ನೋಡ್ಕೊಂತೀವಿ. ಅವನು ಒಳ್ಳೆಯವನೇ, ಚೆನ್ನಾಗಿ ನೋಡ್ಕೊಳ್ತಾನೆ, ನಾವು ಎಲ್ಲ ಚೆನ್ನಾಗಿ ನೋಡ್ಕೊಂತೀವಿ. ನಾನೇನು ಅಂದ್ಕೊಂಡಿದ್ದೆ, ನಮ್ಮ ಅಣ್ಣನ ಮಗಳು ಇದ್ಲು, ಅಣ್ಣ ಮದುವೆ ಮಾಡ್ಕೊಂಬನ ಅಂತ ಇದ್ದೆ. ಕೇಳಿ ಅವ್ರಿಗೆ ಇನ್ನೊಂದು ವರ್ಷ ಇತ್ತು ಮುಗಿಯೋದು ಓದೋದು. ಅದಕ್ಕೇ ನಾನು ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಂಬನ ಅಂತೇಳಿ ತುಂಬ ಆಸೆಗಿದ್ದೆ. ಅವರು ಇನ್ನೊಂದು ವರ್ಷ ಕೊಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಅತ್ಲಾಗೆ ಇವನು ಬೇರೆ ಹಿಂಗಾಗೈತೆ ಕಣಮ್ಮ, ನಾನು ಹಿಂಗೆ ಇಂಥದ್ದು ಕೆಲಸ ಮಾಡಿದ್ದೀನಿ ಅಂತ ಹೇಳ್ದ. ಅದಕ್ಕೆ ಬೈದ್ವಿ, ನಿನಗೆ ಬುದ್ಧಿಲ್ವೇನೋ ಇಂಥದ್ದು ಕೆಲಸ ಮಾಡ್ಕೊಂಡ್ರೆ ಯಾರನ್ನ ಏನಂದಾರು ಅಂತ ಹೇಳಿ. ನಮ್ದಿನ್ನೇನು
ಇದೇ ಊರಲ್ವಲ್ಲ, ಅಲ್ಲಿ ಊರ ಕಡೆಗೆ ಹೋಗೋಷ್ಟೊತ್ತಿಗೆ ಅಯ್ಯೋ ಮದುವೆ ಮಾಡಿದ್ವಿ, ಅಲ್ಲೇ ನಮ್ಮ ಹುಡುಗನ ಮುಂದೆ ಅಲ್ಲೇ ಮದುವೆ ಮಾಡಿ ಅಲ್ಲೇ ಹೆಣ್ಣೋಡು ಮದುವೆ ಮಾಡಿದ್ವಿ ಅಂತ ಹೇಳಿದ್ರೆ ಆಯಿತು ಅಂತೇಳಿ ನಾವು ಅದಕ್ಕೇ ಸುಮ್ಮನೆ ಆದ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ವಯಸ್ಸು, ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ, ಬುದ್ಧಿ ಇಲ್ದಾಗ ಅಂತ ಕೆಲಸ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಈಗಳಮ್ಮ ನಮ್ಮ ಮಗಳು ಮಾತ್ರ ಇಲ್ಲೇ ಇರ್ತಾಳೆ, ನಾವಿರೋದು ಹೇಳ್ತೀವಿ. ಸರಿ ಆಯ್ತು, ಇರಲಿ ಬಿಡ್ರಿ. ಅವ ಅಕ್ಕ ಎಲ್ಲಿಗೆ ಹೋಗ್ತಾರೆ ಪಾಪ, ಯಾರೂ ಇಲ್ಲ ಅಂದಮೇಲೆ ಯಾಕೆ ಬೇರೆ ಹೋಗ್ಬೇಕು, ಇಲ್ಲೇ ಚೆನ್ನಾಗಿ ಇತ್ಕೊಂಡು ನಮ್ಮ ಜೊತೆನೇ ಎಲ್ಲ ಚೆನ್ನಾಗಿ ಇತ್ಕೊಂಡು ಹೋಗ್ಲೇಳು. ನಾವು ಇವಕ್ಕನಿಗೆ ಅಡ್ಜಸ್ಟ್ ಆಗಬೇಕು, ಅವಕ್ಕನು ನಮ್ಗೆ ಅಡ್ಜಸ್ಟ್ ಆಗುತ್ತೆ. ಎಲ್ಲರೂ ಚೆನ್ನಾಗಿದ್ರೆ ಯಾವುದಿರೋದಿಲ್ಲ. ಹೇಳಿಲ್ವ ಅಕ್ಕ, ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ. ಅವ್ರ ಅಪ್ಪ ಅವರಮ್ಮ ತುಂಬ ಒಳ್ಳೆಯವರು. ಒಬ್ಬಳೆ ಮಗಳು ಅಂತ ಅವಳನ್ನು ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅವಳು ತುಂಬ ಒಳ್ಳೆಯವಳು ಅಂತ ನಾನು ಹೇಳಿಲ್ವ ಅಕ್ಕ. ನಾವು ಅಕ್ಕ ನಮ್ಮ ಹುಡುಗಿನ ಎಷ್ಟು ಭಯವಾಗಿ ಇಟ್ಕೊಂಡಿದೀವಿ ಅಂದರೆ ನಿಜವಾಗ್ಲೂ ಭಾಳ ಚೆನ್ನಾಗಿ ಇಟ್ಕೊಂಡಿದೀವಿ ಗೊತ್ತೇ. ನಾವು ಒಬ್ಬಳೆ ಮಗಳು ಅಂತ ಹೇಳಿ ಚೆನ್ನಾಗೂ ಸಾಕಿದ್ದೀವಿ. ಅವಳು ಏನು ಕೇಳ್ತಾಳೆ ಅದನ್ನ ಕೊಟ್ಟು ಎಲ್ಲ ನಾವು ಹಂಗೆ ನೋಡ್ಕೊಂಡಿದ್ದೀವಿ. ನಾವು ಎಷ್ಟು ಭಯವಾಗಿ ಇಟ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಮಗಳನ್ನ ಅಷ್ಟು ಭಯವಾಗಿ ಇಟ್ಕೊಂಡಿದ್ದೀವಿ. ಅದ್ರಾಗೆ ನಿಮ್ಮ ಮಗ ಹೆಂಗೆ ಯಾಮಾರದ್ಲು ಅಂಬೋದು ಗೊತ್ತಿಲ್ಲ. ಅವಳು ಯಾರಿಗೂ ಮಾತಾಡಿಸ್ತಿರ್ಲಿಲ್ಲಪ್ಪ, ಎಷ್ಟು ಚೆನ್ನಾಗಿದ್ಲು ಗೊತ್ತಾ ಅವಳು. ಅವಳ ಕೆಲಸ ಆಯಿತು, ಮನೆ ಆಯಿತು, ಅವಳಾಯಿತು, ಹಂಗಿದ್ಲಕ್ಕ. ಏನು ಮಾಡೋಕ್ಕಾಗುತ್ತಮ್ಮ, ಒಂದೊಂದ್ಸತಿ ಎಡವಿ ಎಂತಾರು ಎಡವ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರ ಅಪ್ಪಾಜಿಗೂ ಅವಳೊಬ್ಬಳೆ ಮಗಳು. ನಾವು ನಮ್ಮ ಮಗನ ಮದುವೆ ಮಾಡಬೇಕು ಅಂತ ಇದ್ದೀವಿ. ನಮ್ಮದು ತೋಟ ಎಲ್ಲ ಐತೆ, ಮನೆ ಕಡೆಗೆಲ್ಲ ನಾವು ಚೆನ್ನಾಗಿದ್ದೀವಿ. ನಾನು ಎಷ್ಟೊಂದು ಒಳ್ಳೆ ಒಡವೆ ಎಲ್ಲನ ಮಾಡಿಸ್ಕೊಂಡಿದ್ದೀವಿ. ಎಲ್ಲನ ನಾವು ತೋಟ ಐತಕ್ಕ ನಮಗೂ. ನಮಗೂ ಏನು ಅಂಥದ್ದೇನಿಲ್ಲ. ನಾವು ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತಿದ್ದೆ. ನಾನೆಲ್ಲ ಒಡವೆ ಎಲ್ಲ ಮಾಡಿಸ್ಕೊಟ್ಟು ಅದಕ್ಕೆ ಇವಾಗ ಒಡವೆ ಎಲ್ಲ ಮಾಡಿಸ್ಕೊಡ್ತೀನಿ ಅವಳಿಗೆ. ಸ್ವಲ್ಪ ಸರ, ಕಿವಿ ಓಲೆ ಅದೆಲ್ಲನ ಮಾಡಿಸ್ಕೊಡ್ತೀನಿ ನಾನು. ನಾನು ಹೇಳಿಲ್ವ ಅಮ್ಮ, ಒಬ್ಬಳೆ ಮಗಳು ಅಂತ ತುಂಬ ಚೆನ್ನಾಗಿ ಸಾಕಿದ್ದಾರೆ ಅವ್ರ ಅಪ್ಪ ಅವರಮ್ಮ, ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿಲ್ವ ನಾನು. ನೀನು ಹಂಗೆ ನೋಡ್ಕೋಬೇಕು ಕಣ. ಅವ್ರು ಹೆಂಗೆ ಚೆನ್ನಾಗಿ ನೋಡ್ಕೊಂಡವರು, ನೀನು ಹಂಗೆ ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಅಷ್ಟೇ. ಇವಾಗೇನೋ ಆಗೋಗ್ಬಿಟ್ಟೈತೆ ಅಲ್ವೇನಕ್ಕ. ನಾವು ಅದನ್ನೇ ಹೇಳೋದು, ಇವಾಗ ಆಗಿಬಿಟ್ಟೈತೆ ಅಲ್ಲ. ಇವಾಗ 6 ತಿಂಗಳು, ಇನ್ನೊಂದು 2 ದಿವಸ ಹೋದ್ರೆ 6 ತಿಂಗಳು ತುಂಬಿ 7 ಬೀಳುತ್ತೆ. ಇನ್ನೇನು ನಾವು 9 ತಿಂಗಳು ಕರ್ಕೊಂಡೋಗಿ 9 ತಿಂಗಳ ಕರ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ಅಲ್ಲೇ ಇರೋದಾದರೆ ಇರಲೇಳು, ಅಲ್ಲೂ ಇಲ್ಲೂ ಕೂಡ ಓಡಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ಲೇಳು. ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದಿರೋದಿಲ್ಲ. ನಾವು ಚೆನ್ನಾಗಿ ನೋಡ್ಕೊಂತೀವಿ, ಇಲ್ಲೂ ಚೆನ್ನಾಗಿ ಇಟ್ಕೊಂಡು ಇಬ್ಬರು ಗಂಡ ಹೆಂಡ್ತಿಗಳಪ್ಪ ಆಗಿದ್ಕು ಚೆನ್ನಾಗಿದ್ದಾರಪ್ಪ ಅಂತ ಹೇಳಿ ಅಂದ್ಕೊಂಡ್ರೆ ಸಾಕು. ಚೆನ್ನಾಗಿರ್ಬೇಕಷ್ಟೇ, ಯಾರೇ ಆಗ್ಲಲ್ವೇನಕ್ಕ. ನಾವು ಅದನ್ನೇ ಅಪ್ಪ ಚೆನ್ನಾಗಿರಲಿ ಅಂತಲೇ ಬಯಸ್ತೀವಿ ಹೊರತು ನಾವು ಒಬ್ರಿಗೆ ಕೆಟ್ಟದ್ದು ಬಯಸಲ್ಲ ಅಕ್ಕ. ಏನು ಬರಂಗೈತೆ ಹೇಳಮ್ಮ, ಒಬ್ರಿಗೆ ಕೆಟ್ಟದ್ದು ಮಾಡಿದರೆ ಇನ್ನೇನು ಬರಂಗೈತೆ. ಎಲ್ಲ ಅರ್ಥಗೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಚೆನ್ನಾಗಿದ್ರೆ ಯಾವುದು ಇರೋದಿಲ್ಲ. ಊಟ ಮಾಡಿ ಬನ್ನಿ, ಕೈ ತೊಳ್ಕೊಂಡು. ಅಕ್ಕ ಬನ್ನಿ, ಒಬ್ಬಟ್ಟು ಮಾಡಿದ್ದೆ ಇವತ್ತು. ಏನಾದರೂ ಮಾಡಕ್ಕ ಸ್ಪೆಷಲ್ ಅಂತ ಹೇಳ್ದ, ಅದಕ್ಕೆ ಒಬ್ಬಟ್ಟು ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ನೋಡ್ಕೊಂತೀಯ ಅಕ್ಕ ನೀನು. ಒಬ್ಬಟ್ಟು ಮಾಡಿದ್ಯಾ ನೋಡು. ನೋಡಮ್ಮ, ಅವಕ್ಕ ನಾವು ಬರ್ತೀವಿ ಅಂತೇಳಿ ಒಬ್ಬಟ್ಟು ಮಾಡೈತೆ. ಸುಮ್ಮನೆ ಯಾಕೆ ಮಾಡೋಕ್ಕೆ ಹೋದಮ್ಮ ಅವೆಲ್ಲನ ರಿಸ್ಕ್ ತಗೊಂಡು. ಸುಮ್ಮನೆ ಅವೆಲ್ಲ ಸವಾಸ ಎಲ್ಲ ಮಾಡೋಕ್ಕೆ ಮೈ ನೋವು ಅಂದರೆ ಮೈ ನೋವು ಅಲ್ಲ. ಬಸ್ರಿ ಹಿಂಗ್ಸು ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಮನೆ ಸೊಸೆಯಾಗಿ. ಅದಕ್ಕೆ ಏನಾರ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಏನಾರ ಮಾಡೋಕ್ಕ ಅಂತ ಹೇಳಿ ಅವನು ಹೇಳ್ದೆ. ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಒಬ್ಬಟ್ಟೆ ಮಾಡಿದೆ. ನನ್ನ ಕರ್ಜಿಕಾಯಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಒಬ್ಬಟ್ಟು ಮಾಡಿದ್ರೆ ಚೆನ್ನಾಗಿರ್ತವೆ ಅಂತೇಳಿ ಅದಕ್ಕೆ ಒಬ್ಬಟ್ಟೆ ಮಾಡಿದ್ದೀನಿ. ಎಲ್ಲರೂ ಕೈ ತೊಳ್ಕೊಂಬನ್ನಿ, ಊಟ ಮಾಡೋಣ. ನಿಖಿಲ್ ಇವ್ರ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ಅವರಮ್ಮ ಅವ್ರ ಅಕ್ಕ ನನ್ನೆಲ್ಲರೂ ತುಂಬ ಇಷ್ಟಪಡ್ತಾರೆ. ಅವ್ರ ಅಕ್ಕನೂ ಇಲ್ಲೇ ಇರ್ತಾರಂತೆ. ನಾವು ಅವರು ಎಲ್ಲ ಒಟ್ಟಿಗೆ ತುಂಬ ಖುಷಿಯಾಗಿ ಚೆನ್ನಾಗಿರ್ತೀವಿ ನೋಡ್ರಿ. ಅವರೆಲ್ಲ ನಮಗೆ ಹೊಟ್ಟೆ ಉರ್ಕೊಳ್ಳೋರೆಲ್ಲನ ನೋಡಿ ಉರ್ಕೋಬೇಕು. ನಮ್ಮ ಶತ್ರುಗಳೆಲ್ಲ ಹೊಟ್ಟೆ ಉರ್ಕೋಬೇಕು, ಹಂಗಿರ್ತೀವಿ. ನೋಡ್ತಾ ಇರ್ರಿ, ಬೇಕಿದ್ರೆ ನೋಡ್ತಾ ಇರ್ರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.